ನಮಸ್ಕಾರ. ನಿಮಗೆಲ್ಲ ಮತ್ತೆ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ನಾನು ನೋಡುವಾಗ 200 ಪಾಯಿಂಟ್‌ಗಿಂತ ಜಾಸ್ತಿನೇ ಮೈನಸ್ಸಲ್ಲಿತ್ತು. ನಿಫ್ಟಿ 25ನ ಡಿಸೈಸಿವ್ ಆಗಿ ಹೊಡೆದಿದೆ. ನಮ್ಮ ಸ್ನೇಹಿತರಾದಂಥ ಆಕ್ಟಿವ್ ಮ್ಯೂಚುವಲ್ ಫಂಡ್ಸು ನೀವು ಹಾಕಿದಂಥ ದುಡ್ಡನ್ನ ಹಾಕಿ ಥರ ತಗೊಂಡು ಬರ್ತಾರಾ ಅನ್ನೋದನ್ನ ನೋಡೋಣ. ನಮ್ಮ ಪ್ರಕಾರ ಇವತ್ತು ಇರೋಂಥ ನಮ್ಮ ಎಲ್ಲ ಪಟಾಕಿ ಲಿಸ್ಟೂ ಕರೆಕ್ಟ್ ಆಗಿದೆ. 1, 2 ಅಂತ ಡಿಫೆನ್ಸಿವ್ ಆಗಿ ಆಡಿ. ಚೆನ್ನಾಗಿ ಆಡಿ ವೆಯ್ಟ್ ಮಾಡಿ ನಾನು ಹೇಳಿದ ಥರ 25,200 ಹತ್ರ ಹೋಗಿದ್ದು ಒಂದು ಅಬ್‌ನಾರ್ಮಾಲಿಟಿ. ತಿರ್ಗಾ ಅದು 1000 ಪಾಯಿಂಟ್ ಹೋಗ್ಬಿಟ್ಟು 24,200 ಹತ್ರ ಬಂದು ನಿಲ್ಲುತ್ತೆ ಅಂತ ಹೇಳಿದ್ದು ರಿಯಾಲಿಟಿ. ನಿಮ್ಮ ಹತ್ರ ಆವಾಗ 2 ವಿಷಯ ಹೇಳಿದ್ದೆ. ಒಂದು ಅರ್ನಿಂಗ್ಸ್ ಕಾಲಿಂದ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದೆ. ಇನ್ನೊಂದು ಟ್ರಂಪ್ ಭಾಗವತರ್ ಅಂತ ಹೇಳಿದ್ದೆ. ಅರ್ನಿಂಗ್ ಕಾಲ್ಸು ಇನ್ನೂ ದೊಡ್ಡದಾಗಿ ಡ್ಯಾಮೇಜಿಂಗ್ ಆಗಿ ಇದೆ. ಐಟಿ ಮತ್ತೆ ಎಫ್ಎಂಸಿಜಿ ಎರಡೂನು ತುಂಬಾ ವೀಕ್ ಆಗಿದೆ. ಟಾಟಾ ಕನ್ಸ್ಯೂಮರ್ ರಿಸಲ್ಟ್ ಕೂಡ ಏನು ಎಂಕರೇಜಿಂಗ್ ಆಗಿಲ್ಲ. ಇದನ್ನ ನೋಡುವಾಗ ಎಫ್ಎಂಸಿಜಿ ಈ ಕ್ವಾರ್ಟರ್ ಖಾಲಿ ಅನ್ನೋದು ಗೊತ್ತಾಗ್ತಾ ಇದೆ. ಐಟಿ ಕೂಡ ಬಿದ್ದೋಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ 2 ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಈ ಬ್ಯಾಂಕಿಂಗ್ ಸೆಕ್ಟರ್ ಪ್ರಾಬ್ಲಮ್ ಬಗ್ಗೆನೂ ಮಾತಾಡೋಣ. ಅದಾದ್ಮೇಲೆ ಏನಾದ್ರೂ ಒಂದು ಬ್ರೈಟ್ ಸ್ಪಾಟ್ ಸಿಗುತ್ತಾ ಅಂತ ನೋಡಿದಾಗ ಎಲ್ಲೂ ಕೂಡ ಬ್ರೈಟ್ ಸ್ಪಾಟ್ ಅನ್ನೋದು ಇಲ್ಲ. ಗೋಲ್ಡ್ 9,210ರಲ್ಲಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ 3,400ಗಿಂತ ಜಾಸ್ತಿನೇ ಟ್ರೇಡ್ ಆಗ್ತಾ ಇದೆ. ಸೊ ಗೋಲ್ಡ್ ಸೇಫ್ ಡಿಫೆನ್ಸಿವ್ ಬೆಟ್ ಆಗಿ ಇದೆ. ಸೊ ಈ ಫಸ್ಟ್ 6 ಮಂತಲ್ಲಿ ಗೋಲ್ಡ್ ಎಲ್ಲಾನು ಹೊಡೆದಿದೆ. ಒಂದು ವರ್ಷ ನೀವು ನೋಡಿದ್ರಿ ಅಂತಂದ್ರೆ ನಿಫ್ಟಿ ನೆಗೆಟಿವ್ ರಿಟರ್ನು, ಆದರೆ ಗೋಲ್ಡ್ ಪಾಸಿಟಿವ್ ರಿಟರ್ನು. ನಾನು ಹೇಳಿದ್ದು ಪೀಕ್ 26,000 ಸೆಪ್ಟೆಂಬರ್ ಹೋಗಿದ್ರಿಂದ ಹಾಗೆ ಮಲಗ್ಬಿಟ್ಟಿದೆ. ಈ 24,500 ಅನ್ನೋ ಥರ ಇದೆ. ಸೊ ಇದನ್ನು ನೋಡುವಾಗ ನಮ್ಮ ಬೆಟ್ ಗೋಲ್ಡು ಸೂಪರ್ ಆಗಿದೆ. ಇವತ್ತು ಮೊದಲು ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡೋಣ. ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಂತ ಒಂದು ಪೇಪರ್ ಇದೆ. HDFC ಬ್ಯಾಂಕ್ನ ನಾನು ಹಿಟ್ ಮಾಡಿದ್ನ ದೊಡ್ಡದಾಗಿ ಬರೆದಿದ್ದಾನೆ. ಹೇಗೆ ದುಬೈ, ಬಹರೇನ್, ಸೊ ಈ ಕಡೆಗಳಲ್ಲೆಲ್ಲ ಆಫೀಸ್ನ ತೆಗೆದಿಟ್ಕೊಂಡು ಈ ಕ್ರೆಡಿಟ್ ಸ್ವೀಸ್ನ ಅಲ್ಲೆಲ್ಲ ಫ್ರಾಡ್ ಮಾಡಿದ್ದಾರೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. EOW ಕೇಸ್ ರಿಜಿಸ್ಟರ್ ಮಾಡಿದ್ರಿಂದನೇ ನಾನು ಫ್ರಾಡು ಅನ್ನೋ ಒಂದು ಪದನ ನಾನು ಯೂಸ್ ಮಾಡ್ತೀನಿ. ಬೇಸಿಕ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 4ರಿಂದ ಕಾಲ್ ಜನರೇಟ್ ಮಾಡಿ ಮಿಡಲ್ ಈಸ್ಟು ಆಫ್ರಿಕಾದಲ್ಲಿ ಇರುವಂಥ ಕ್ಲೈಂಟ್ಗಳಿಗೆ ದುಬೈ ಆಫೀಸ್ ಮೂಲಕ ಬಹರೇನಲ್ಲಿ ಅವ್ರ FDನ 1:2 ಲೆವರೇಜ್ ಮಾಡಿ, ಹೆಂಗಂದ್ರೆ ಅವ್ರದ್ದು $100 ಡೆಪಾಸಿಟ್ ಇತ್ತು ಅಂದರೆ $2,100ನ ಲೋನ್ ಅಂತ ಕೊಟ್ಟು ಕ್ರೆಡಿಟ್ ಸ್ವಿಸ್ 81 ಬಾಂಡು ಅದೆಲ್ಲ ತಗೊಂಡಿದ್ದಾರೆ. ಆ ಊರಲ್ಲೆಲ್ಲ ಹೇಗೆ ಅಂತಂದ್ರೆ 81 ಬಾಂಡ್ನ ಎಸ್ ಬ್ಯಾಂಕ್ ಥರ ಯಾರು ಬೇಕಾದರೂ ತಗೊಳ್ಳೋದಕ್ಕಾಗಲ್ಲ. ಅದನ್ನು ತಗೊಳ್ಳೋದಕ್ಕೆ ಒಂದು ಸಿವಿಯರ್ ರಿಸ್ಟ್ರಿಕ್ಷನ್ಸ್ಗಳೆಲ್ಲ ಇದೆ. ಇದು ಒಂದು ರಿಸ್ಕಿ ಪ್ರಾಡಕ್ಟು. ಈ 81 ರಿಸ್ಕಿ ಪ್ರಾಡಕ್ಟ್ನ ತಗೊಂಡಿದ್ದು ಯಾರು ಅಂತ ಹುಡುಗ್ರಿ ಅಂದರೆ ನಮ್ಮ ಊರಲ್ಲಿ ಸಾಧಾರಣವಾಗಿ ಮಿಡಲ್ ಈಸ್ಟಲ್ಲಿ ಸಂಪಾದನೆ ಮಾಡೋವಂಥವ್ರು. ಅವ್ರಿಗೆ 1ಕ್ಕೆ 2 ಕೊಟ್ಟು ಈ ಕ್ರೆಡಿಟ್ ಸ್ವಿಸ್ ಬಾಂಡ್ನ ಅವ್ರಿಗೆ ಮಾರಿದ್ದಾರೆ. ಆಮೇಲೆ ಕ್ರೆಡಿಟ್ ಸ್ವಿಸ್ ಹೋದ್ಮೇಲೆ ಆ ಬಾಂಡು ಹೆವಿ ಲಾಸ್. ಸರಿ, ಇವರು ಅಯ್ಯ ನಮ್ಮ ಜನವೇ ತಪ್ಪು ಮಾಡಿಬಿಟ್ರು, ನಾನು ದುಡ್ಡನ್ನು ರೀಫಂಡ್ ಮಾಡಿಬಿಡ್ತೀನಿ ಅಂತ ಮುಂಚೆನೇ ಹೇಳಿ ಲಾಸನ್ನು ತೆಗ್ದಿದ್ರು ಅಂತಂದರೆ ಇಷ್ಟು ದೊಡ್ಡ ಇಶ್ಯೂ ಆಗಿಸ್ತಿರ್ಲಿಲ್ಲ. ಕಸ್ಟಮರ್ನ ಇಲ್ಲಿ ಅಲ್ಲಿ ಅಂತ ಇದು ಮಾಡಿದ್ದಾರೆ. ತುಂಬ ಕಸ್ಟಮರು ವೈಪೌಟ್ ಆಗಿ ಸಂಬಳ ಫುಲ್ಲಾಗಿ ಬಡ್ಡಿಯಾಗಿ ಕಟ್ಕೊಂಡಿರೋ ಥರ ರೇಂಜ್ಗೆ ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ. ಅವರೆಲ್ಲ ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ನಾಗ್ಪುರಲ್ಲಿ, ರಾಜಸ್ಥಾನಲ್ಲಿ ಅಲ್ಲಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ DFIC ದುಬೈ ಫೈನಾನ್ಸಲ್ಲಿ ಫೈನಾನ್ಸ್ ಚೀನಲ್ಲೂ ಆಫೀಸ್ ಹಾಕಿ ಇದನ್ನು ಮಾಡಿದ್ರಿಂದ ಅವರೂ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಅವರು ಫೈನ್ ಹಾಕಿದ್ದಾರೆ. ಅಲ್ಲದೆ ಚಿಕ್ಕ ಫೈನು ಅಂತಂದ್ರೇ $5 ಮಿಲಿಯನ್, $10 ಮಿಲಿಯನ್ ಫೈನ್ ಅಂದರೆ. ಸೊ ಅಲ್ಲಿ ಒಂದು $50 ಮಿಲಿಯನ್ ವರೆಗೂ ಫೈನು ಖಂಡಿತ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಬಹರೇನ್ ಅಥಾರಿಟೀಸನ್ನು ಫೈನ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಫೈನ್ ಹಾಕೋವಾಗ ರಿಸರ್ವ್ ಬ್ಯಾಂಕ್ ಸುಮ್ಮನೆ ಇರೋಕ್ಕಾಗುತ್ತಾ? ಅದರಿಂದ ಎಲೆಕ್ಟ್ರಿಕಲ್ ಇಂಜಿನಿಯರು ಒಂದು ಫೈನ್ ಅಂತ ಹಾಕ್ತಾರೆ. ಸೊ ಇದೆಲ್ಲ ಫೈನ್ ಬೇರೆ, ನಷ್ಟ ಅಂತ ಅನ್ನೋದು 1,000 ಕೋಟಿ ಹೋಗುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಈ 1,000 ಕೋಟಿ ನಷ್ಟ ಅಂತ ಅನ್ನೋದು ಕ್ವಾರ್ಟರ್ಲಿ ಪ್ರಾಫಿಟಲ್ಲಿ ಒಂದು 5% ಅಷ್ಟೇನೆ ಪ್ರಾಬ್ಲಮ್. ಬಟ್ ಇದು ಕ್ವಾರ್ಟರ್ಲಿ ಪ್ರಾಬ್ಲಮ್ ಜೊತೆ NRIಸು ಚಿನ್ನದ ಮೊಟ್ಟೆ ಇಡೋವಂಥ ಕೋಳಿ. ಆ ಚಿನ್ನದ ಕೋಳಿ ಹತ್ರ HDFC ರೆಪ್ಯುಟೇಷನ್ ಏನಾಗುತ್ತೆ ಅದೆಲ್ಲ ನೋಡಿ. ಇದೇ ಥರ ಆಕ್ಸಿಸ್ ಬ್ಯಾಂಕ್ ಒಂದ್ಸಲ ಮಾಡಿ ಒಂದ್ಸಲ ಈ ಕರೆನ್ಸಿ ಸ್ವಾಪ್ ಎಲ್ಲ ಮಾಡಿ ಅದು ಲೋಕಲ್ ಇಂಡಸ್ಟ್ರೀಸ್ ಜೊತೆ ಮಾಡಿ ಕೇಸ್ ಆಗ್ಬಿಟ್ಟು ಆಕ್ಸಿಸ್ ಬ್ಯಾಂಕು ಸೋತೋದ್ರ. ಅವತ್ತು ಬಿದ್ದಂಥ ಆಕ್ಸಿಸ್ ಬ್ಯಾಂಕ್ ರೆಪ್ಯುಟೇಷನ್ ಇವತ್ತಿನವರೆಗೂ ಎದ್ದಿಲ್ಲ. ಅದೇ ಥರ
HDFC ಬ್ಯಾಂಕ್‌ಗೆ ಇದು ಒಂದು ದೊಡ್ಡ ಪಾಠ. ಶಶಿಧರನ್ ಜಗದೀಶ್ ಯಾವಾಗ ಇದನ್ನ ತಗೊಂಡ್ರೋ ಅವ್ರಿಗೆ ಟೈಮೇ ಸರಿ ಇಲ್ಲ. ಪಾಪ ಮೊದಲೇನೋ IT ಇಶ್ಯೂಸು, ಅಂದರೆ ಈ ಕಂಪ್ಯೂಟರ್ ಇಶ್ಯೂಸು, ಅದಾದಮೇಲೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿಲ್ಲ ಅಂತ ಹೇಳಿ ICICI ನಂಬರ್ 1 ಹಿಟ್ ಆಗೋಯ್ತು. ಅದೆಲ್ಲ ಮುಗಿದು ಹೊರಗಡೆ ಹೋಗೋದ್ರೊಳಗೆ ಕ್ರೆಡಿಟ್ ಅಸೆಟ್ ಲಯಬಿಲಿಟಿ ಮಿಸ್‌ಮ್ಯಾಚ್. ಈ ಅಸೆಟ್ ಲಯಬಿಲಿಟಿ ಮಿಸ್‌ಮ್ಯಾಚ್‌ನ ಹೆಂಗೋ ಉಸಿರು ಹಿಡಿದು ಅದು ಸರಿ ಮಾಡೋದ್ರೊಳಗಡೆ ಅವ್ರ ಮೇಲೇನೆ ಲೀಲಾವತಿನಲ್ಲಿ ಕೇಸು. ಈ ಲೀಲಾವತಿ ಕೇಸ್‌ನ ಲಾರಿ ಮಾಡೋದಕ್ಕೆ ಸುತ್ತಾಡ್ತಾ ಇದ್ದಂಥ ಸಮಯದಲ್ಲಿ ನೋಡಿದ್ರಿ ಅಂತಂದ್ರೆ ಒಂದು 1,000 ಕೋಟಿ ಮಿಸ್‌ಮ್ಯಾಚ್ ಅಂತ ಬಂದ್ಬಿಡ್ತು. ಇದು ದೊಡ್ಡ ಲೆವೆಲ್ ಟಿಕೆಟಿಂದ ಸಿಕ್ಕಾಕೊಂಡಿದೆ. ನೀವೀಗ ಹೇಗೆ ಈ ಬ್ಯಾಂಕ್‌ಗಳೆಲ್ಲ ವಯಸ್ಸಾದಂಥ ವ್ಯಕ್ತಿಗಳಿಗೆ ಇನ್ಶೂರೆನ್ಸ್ ಪಾಲಿಸಿನ ಮಾರ್ತಾರೆ ಅಂತ ಯಾವತ್ತಾದ್ರೂ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತಂದ್ರೆ ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್‌ಗಳು ಸಿಕ್ಕಾಕೊಳ್ಳುತ್ತೆ. ಶನಿ ಈ ಓಲಿ ಪಾಲಿಸಿ ಹೇಗೆಲ್ಲ ಯಾಮಾರಿಸಿ ಮಾರಿದ್ರು, ಮಿಸ್‌ರೆಪ್ರೆಸೆಂಟ್ ಮಾಡಿದ್ರು ಅಂತ ನೀವು ಓಪನ್ ಮಾಡಿ ನೋಡಿದ್ರಿ ಅಂತಂದ್ರೆ ತುಂಬಾ ವೆಬ್ಸೈಟ್ಸ್ ಇದೆ, ಎಲ್ಲ ಬ್ಯಾಂಕೂ ಇದೆ. ಆದರೆ ನಮ್ಮ ಊರಲ್ಲಿ ಏಕೆ ಶ್ರೀಮಂತರನ್ನ ಗಮನಿಸ್ತಾರೆ, ಮಿಡಲ್ ಕ್ಲಾಸ್ಗೆ ಏನೂ ಇರಲ್ಲ. ಸೊ ಅದರಿಂದ ಇದು ಒಂದು ಸೈಡಲ್ಲಿ ಹೋಗ್ತಾ ಇದೆ ಬ್ಯಾಂಕಲ್ಲಿ ಈ ಪ್ರಾಬ್ಲಮ್ಮು. ಅದರಿಂದಾನೇ ಈ ಬ್ಯಾಂಕ್ ಪಕ್ಕದಲ್ಲಿ ಇದರಲ್ಲೂ ತುಂಬ ಜನ ಬೆಲೆ ಏರಿದೆ ತಗೊಂಡಿಲ್ವಾ, ನೀವು ಯಾಕೆ ಇದನ್ನ ಕನ್ಸಿಡರ್ ಮಾಡಿಲ್ಲ ಅಂತ 700 800 ಇದೇ ಚಾನಲಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ ಸೇಮ್ ರೇಟಲ್ಲಿ. ಬಟ್ ಈ ರೇಟಲ್ಲಿ ಇದನ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಈ ತರ ಒಂದು ಲಾಂಗ್ ಲಿಸ್ಟ್ ಆಫ್ ಕಂಪ್ಲೇಂಟ್ಸು ಇದೆ ಅನ್ನೋದನ್ನ ನೀವು ಮರ್ತು ಬಿಡಬಾರ್ದು. ಸರಿ, ನಿಮಗೆಲ್ಲ ನಾನು ಸೌತ್ ಇಂಡಿಯನ್ ಬ್ಯಾಂಕ್ನ ಕನ್ಸಿಡರ್ ಮಾಡಿ ಅಂತ ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀನಿ. PR ಶೇಷಾದ್ರಿ ಅಂತ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳಿದ್ದೀನಿ. ಅರೂರ್ ವೈಶ್ಯ ಬ್ಯಾಂಕಲ್ಲಿ ಒಂದು 8-9 ವರ್ಷಕ್ಕೆ ಮುಂಚೆ ಇದೇ ತರ ಒಂದು ಪ್ರಾಬ್ಲಮ್ ಬಂದಾಗ ಈ ಚಾನೆಲ್ ಶುರು ಮಾಡಿದಾಗ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಇನ್ಫ್ಯಾಕ್ಟ್ ತತ್ವ ಪೇಜ್ನಲ್ಲಿ ಈ ಕರೂರ್ ವೈಶ್ಯ ಬ್ಯಾಂಕ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಹೇಗೆ ಆ ಬ್ಯಾಂಕು ಶುರು ಆಯಿತು ಅಂತ. 20 ರೂಪಾಯಿವರೆಗೂ ಸ್ಟಾಕ್ ಬೆಲೆನ ಇಳಿಸಿದ್ದಾರೆ. ಈಗ ಯಾವ ಸ್ಟಾಕು 29ರಲ್ಲಿ ಹೋಗ್ತಾ ಇದೆ ಅಂತ ಅನ್ನೋದು ನಿಮಗೂ ಗೊತ್ತು. ಶೇಷಾದ್ರಿನ ನಂಬಿ ಇದನ್ನ ತಗೋಬಹುದು ಅಂತ ಒಂದು ಐಡಿಯಾನ ಲರ್ನ್ ಅರೌಂಡ್ ಮಾಡಿ ಶೇಷಾದ್ರಿ ಇನ್ನೊಂದು ರ್ಯಾಪಿಡ್ ಗ್ರೋತ್ ಹೇಳುವಾಗ ಶೇಷಾದ್ರಿನ ಹೋಗ್ಬಿಟ್ ಬಾಪ ಅಂತ ಹೇಳ್ಬಿಟ್ರು ಅವರು. ಆಗ 100 ರೂಪಾಯಿ ಇತ್ತು. ಇವತ್ತು ಅದರ ಬೆಲೆ 270 ರೂಪಾಯಿ. ಇವತ್ತು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದ್ರಿ ಅಂತ ಎಲ್ಲ ಶೇರ್ಗೆ 1 ಶೇರ್ ಆಗಿ ಬೋನಸ್ನ ಕೊಟ್ಟಿ. ಅದರಲ್ಲಿ ಆ ಕಾಲದಿಂದ ಯಾರೆಲ್ಲ ನನ್ನನ್ನು ಫಾಲೋ ಮಾಡಿದ್ರೋ ಸಂತೋಷ ಪಟ್ಕೊಳ್ಳಿ. ಬಟ್ ಇದರಲ್ಲಿ ನೀವೇನ ಕಲ್ತ್ಕೋಬೇಕು ಅಂತಂದ್ರೆ 7-8 ವರ್ಷ ಪೇಷಂಟ್ ಆಗಿ ಇದ್ರೆ ಮಾತ್ರ ದುಡ್ಡು ಬರುತ್ತೆ. ಸುಮ್ಮನೆ ಇವತ್ತು ಬೆಳಗ್ಗೆ ಹಾಕ್ಬಿಟ್ಟು ನಾಳೆಗೇನೆ ಅಯ್ಯೋ 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 ಅಂತ ನೀವು ಬಡ್ಕೊಂಡ್ರೆ ನಿಮಗೆ ಏನು ಬರಲ್ಲ. ಆಳಿದವನು ಬಾಳಿಯಾನು. ಈಗ ಅರೂರ್ ವೈಶ್ಯ ಬ್ಯಾಂಕು ನಿಮಗೆ ಹೇಳ್ಕೊಟ್ಟಿರೋಂಥ ಪಾಠ. ಅದ್ರ ಬಗ್ಗೆ ಯಾರು ಕೆಳಗಡೆ ಬರೆಯೋದಿಲ್ಲ ಇವಾಗ, ರೈಟಾ? ಯಾಕಂತಂದ್ರೆ ಇದರಿಂದ ನಿಮ್ಗೇನು ನೋವಿಲ್ಲ, ರೈಟಾ? ಅದರಿಂದಾನೇ ಬ್ಯಾಂಕ್ನ ನಾವು ತುಂಬ ಕೇರ್ಫುಲ್ ಆಗಿ ನೋಡಿ ಕನ್ಸಿಡರ್ ಮಾಡ್ಬೇಕಂತ ನಿಮ್ಗೆ ತಿರ್ಗಾ ಒತ್ತಿ ಹೇಳೋದು. ಈಗ ಅದಾದ್ಮೇಲೆ JSW ಗ್ರೂಪ್ ಬಗ್ಗೆ ನೋಡೋಣ. JSW ಸಿಮೆಂಟ್ಸು ಪಬ್ಲಿಕ್ ಇಶ್ಯೂನ ಹಾಕ್ತಾ ಇದ್ದಾರೆ. ವೆಲ್ ಲೆಫ್ಟ್. ಯಾಕಂತಂದ್ರೆ ಅದರಲ್ಲಿ ತುಂಬಾನೇ ಸಾಲಗಳಿದೆ. ಖರೀದಿ ಸಾಲಲ್ಲಿ ಪಬ್ಲಿಕ್ ಇಶ್ಯೂಸ್ನ ಹಾಕಿ ದುಡ್ಡನ್ನ ತೆಗಿತಾನೆ ಇದ್ದಾರೆ. ಸೊ ಅದನ್ನ ಹಾಗೆ ವೆಲ್ ಲೆಫ್ಟ್ ಬಿಟ್ಬಿಡುವಂಥದ್ದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. NG ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ಬಿಟ್ಟ. ಟಾಟಾ ಜೊತೆ ಸೇರಿ ಚೆರ್ರಿ ಅಂತ ಒಂದು ಕಂಪನಿ JLR ಮಾಡ್ತಾ ಇದ್ದಾರಲ್ಲ, ಅವ್ರ ಹತ್ರ ಟೆಕ್ನಾಲಜಿನ ತಗೊಂಡು ನಾನೇ ಕಾರ್ ಮಾಡ್ತೀನಿ ಅಂತಿದ್ದಾರೆ. ಈ ಕಾರನ್ನ ಮಾರೋದು ಅನ್ನೋದು ಅಷ್ಟೊಂದು ಈಸಿ ಅಲ್ಲ. ಟೆಕ್ನಾಲಜಿನ ಕಾಪಿ ಹೊಡೆದು ಕಾರನ್ನ ಮಾರೋದಕ್ಕಾಗಲ್ಲ. ಸ್ಪ್ಲಿಟ್ಟಿಂಗ್ ಯುವರ್ ಸೆಲ್ಫ್ ಟು ಥಿನ್ ಅನ್ನೋದು ಅಂದ್ರೆ ಈ ಬೆಣ್ಣೆ ಹಚ್ಚಿ ನೋಡಿದ್ರೆ ಕೊನೆಗೆ ಬೆಣ್ಣೆನೇ ಇರಲ್ಲ. ತರ ಸುಮ್ಮನೆ ಸ್ಟೀಲ್ ಅಂತ ಇದ್ದಿರ್ಬೋದು. ಸ್ಟೀಲು, ಸಿಮೆಂಟು, ಪೋರ್ಟು, ಎಲೆಕ್ಟ್ರಿಸಿಟಿ ಎಲ್ಲ ಮಾಡೋದಕ್ಕೆ ಎಲ್ಲಾನು ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ಸು. ಎಸ್ಪೆಷಲಿ ಆಟೋಮೊಬೈಲ್ ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್. ಫೆರಿನು ಬರೀ ಟೆಕ್ನಾಲಜಿ ಮಾತ್ರ ಕೊಡ್ತೀನಿ ಅಂತಿದ್ದಾನೆ. ಯಾವತ್ತಾದ್ರೂ ಒಂದಿನ ಇದು ಸಿಡಿಯುತ್ತೆ. ಇದು ಯಾವತ್ತು ಸಿಡಿಯುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಬಿ ಒಂದು 10 ವರ್ಷ ಕಳೆದ್ಮೇಲೆ ಕೂಡ ಅದು ಸಿಡಿಬೋದು. ಅದ್ರ ಜೊತೆ ಈಗ ಬಜಾಜ್ ಕನ್ಸ್ಯೂಮರ್ ಅನ್ನುವಂಥ ಒಂದು ಕಂಪನಿ ಇದೆ. ರಾಹುಲ್ ಬಜಾಜ್ ಅವರ ತಮ್ಮ ಶಿಶಿರ್ ರಾಹುಲ್ ಬಜಾಜ್ಗೂ ಅವ್ರಿಗೂ ಈ ಬಾಕ್ಸಿಂಗ್ ಬಂದಿದ್ರಿಂದ ಅವರು ನಮ್ಗೆ ಬೇರೆ ಭಾಗ ಕೊಟ್ಬಿಡಿ ಅಂತ ಕೇಳಿದ್ಮೇಲೆ ಶಿಶಿರ್ ಬಜಾಜ್ ಅವರ ಮಗ ಉಷದ್ ಬಜಾಜ್ ಇವರೇನೆ ಈ ಬಜಾಜ್ ಕನ್ಸ್ಯೂಮರ್ನ ಬಜಾಜ್ ಹಿಂದೂಸ್ತಾನ್ ಬೇರೆ ಮಾಡಿ ತಗೊಂಡೋಗಿ ಸಪರೇಟ್ ಆಗಿ ಒಂದು ಗ್ರೂಪ್ ನ ಫಾರ್ಮ್ ಮಾಡಿದ್ರು. ಉಷದ್ ಬಜಾಜ್ ಅವರ ವೈಫ್ ಕುಮಾರ್ ಬಿರ್ಲಾ ಅವರ ಸಿಸ್ಟರ್ ಆದಿತ್ಯ ಬಿರ್ಲಾ ಅವರ ಮಗಳು. ಅವ್ರಿಗೆ ಬಜಾಜ್ ಕನ್ಸ್ಯೂಮರು, ಬಜಾಜ್ ಹಿಂದೂಸ್ತಾನ್ ಅಂತ ಶುಗರ್ ಕಂಪನಿಯನ್ನು ಕೊಟ್ಟಿದ್ದಾರೆ.
ರೈಟಾ? ಇದು ತುಂಬ ಚಿಕ್ಕ ಗ್ರೂಪು. ಅದರಿಂದಾನೇ ಬಜಾಜ್ ಹಿಂದುಸ್ತಾನ್ ಸರ್ವೈವ್ ಆಗಿದೆ. ಡೈರೆಕ್ಟ್ ಆಗಿ 1+1 2 ಅಂತ ಲೆಕ್ಕ ತೋರ್ಸೋದಕ್ಕೆ ಆಗಲ್ಲ. ಬಟ್ ಆ ಶುಗರ್ ಕಂಪನಿ ಒಂಥರ ಸರ್ವೈವ್ ಆಗಿದೆ. ಅವ್ರೀಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವ್ರು ಸರಿ ಅಂತ ಹೇಳಿ ಈ ಬಫೆಟ್ ಬುಕ್ಕಿಂತ ಒಂದನ್ನ ತೆಗೆದು ಅವರು ಶೇರ್‌ನ ಸ್ವಲ್ಪ ಬೈಬ್ಯಾಕ್ ಮಾಡ್ತಾ ಇದ್ದಾರೆ. 4.96% ಆಫ್ ಔಟ್‌ಸ್ಟ್ಯಾಂಡಿಂಗ್‌ನ ತಗೊಂಡು ಎಕ್ಸ್ಟಿಂಗ್ವಿಶ್ ಮಾಡಿದ್ರು ಅಂತಂದ್ರೆ, ಶೇರ್ ಬೆಲೆನ ಸೈಕಲ್ ಪಂಪ್ ತರ ಹೊಡಿಬೋದಾ ಅಂತ ನೋಡ್ತಾ ಇದ್ದಾರೆ. ಅದು ನಿಮ್ಗೆ ಇಂಪಾರ್ಟೆಂಟು. ಔಟ್ ಆಫ್ ಹಿಸ್ಟ್ರಿ ಕೂಡ ಗೊತ್ತಿರಬೇಕು. ಹೇಗೆ ಇಂಡಿಯಾದ 2 ದೊಡ್ಡ ಗ್ರೂಪು ಇಂಕ್ಡ್ ಅಂತ. ಒಂದು ಬಜಾಜು, ಇನ್ನೊಂದು ಬಿರ್ಲಾ. ಇಬ್ರೂನು ಮಾರ್ವಾಡೀಸು. ಹೇಗೆ ಒಂದು ಕಾಲದಲ್ಲಿ ಇಬ್ರಿಗೂನು ಲಿಂಕ್ ಇತ್ತು. ಅದ್ರಲ್ಲಿ ಒಬ್ರು ಹೇಗೆ ಬಿಡಿಸ್ಕೊಂಡು ಹೋದ್ರು ಅಂತ ಇಂಡಿಯನ್ ಕಾರ್ಪೊರೇಟ್ ಇತಿಹಾಸದಲ್ಲಿ ಅದು ಒಂದು ಇನ್ಸಿಡೆಂಟು. ಅದನ್ನ ನೀವು ಹೇಳ್ದೆ. ರಾಜೀವ್ ಬಜಾಜ್ ಬಗ್ಗೆ ಮಾತಾಡೋಣ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ರೇರ್ ಅರ್ತ್ ಮೆಟಲ್ಲೇ ನಮ್ಮ ಹತ್ರ ಇಲ್ಲ. ಹೋಗು ಅಂತ ನಮ್ಮ ಬ್ರ್ಯಾಂಡು ಚೇತಕ್ಕು ಇನ್ವೆಂಟ್ರಿ ಎಲ್ಲ ನಮ್ಮ ಹತ್ರ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಈಗ ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಆಗಷ್ಟು 0 ಮಂತ್ ಆಗ್ಬಿಡತ್ತೆ. ಅವರು ಓಪನ್ ಆಗಿ ಹೇಳಿದ್ದಾರೆ. ಅವ್ರು ಇನ್ನೊಂದೇನು ಹೇಳಿದ್ದಾರೆ ಅಂದ್ರೆ, ಅರ್ಬನ್ ಏರಿಯಾದಲ್ಲಿ ಇದು ಆಲ್ರೆಡಿ 25% ಎಲೆಕ್ಟ್ರಿಕ್ ಸ್ಕೂಟರ್ ಆಗಿದೆ. ಅದರಿಂದ ತಿರ್ಗಾ ಯಾರನ್ನು IC ಇಂಜಿನ್ಗೆ ಹೋಗೋದಿಲ್ಲ. ಒಂದು 2 ತಿಂಗಳು ಸುಮ್ಮನೆ ಇದ್ಬಿಟ್ಟು ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ರೇರ್ ಅರ್ತ್ ಮ್ಯಾಗ್ನೆಟಿಕ್ ಬದಲಾಗಿ ಬೇರೆ ಏನಾದರೂ ಆಲ್ಟರ್ನೇಟ್ ಇದೆ. ಆದರೆ ಅದು ಕಾಸ್ಟ್ ಎಲ್ಲ ವರ್ಕೌಟ್ ಮಾಡಬೇಕು. ಟೆಕ್ನಾಲಜಿ ಮೀಡಿಯಂ ಟರ್ಮಲ್ಲೇ ಅದು ರೆಡಿ ಆಗುತ್ತೆ. ಅಷ್ಟರೊಳಗೆ ನೀವು ಚೈನಾದಿಂದ ಸಬ್ಸ್ಟಿಟ್ಯೂಟ್ನ ಬೇರೆ ಎಲ್ಲಿಂದಾದ್ರೂ ರೇರ್ ಅರ್ತ್ ಮೆಟಲ್ನ ತಗೊಂಡ್ಬಂದು ಕೊಡಿ. ಇಲ್ಲ ಅಂತಂದರೆ ಚೈನಾದಿಂದ ಸ್ವಲ್ಪ ತೆಗೆದು ಬಂದು ಕೊಡಿ ಅಂತ ರಾಜೀವ್ ಬಜಾಜು ಹೇಳಿದ್ದಾರೆ. ರಾಜೀವ್ ಬಜಾಜು ನಿನ್ನೆ ಈ ಥರ ಹೇಳಿದ ಮೇಲೆ ಈ ಸ್ಟಾಕ್ಗಳೆಲ್ಲ ಒಂದು 2-2.5%, ಒಂದು 3% ಹತ್ತತ್ರ ಧಮಾರ್ ಅಂತ ಬಿದ್ದಿದೆ. ಇದೇನೇ ರಿಯಾಲಿಟಿ. ಆದರೆ ಈ ಓಲಾ ಶೋಲಾ ಎಲ್ಲ ಈ ಒಂದು ಸತ್ಯನ ನಿಮಗೆ ಹೇಳೋದಿಲ್ಲ. ಇದೇನೇ ರಿಯಾಲಿಟಿ. ಇದನ್ನ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಅನ್ಕೋತೀನಿ. ಈಗ ಟಾಟಾ ಕನ್ಸ್ಯೂಮರ್ ಅಲ್ಲಿ ಇಯರ್ ಆನ್ ಇಯರ್ ನೋಡಿದ್ರಿ ಅಂತಂದ್ರೆ ವಾಲ್ಯೂಮ್ ಏರಿದೆ, ಪ್ರಾಫಿಟ್ 17%. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರಿ ಅಂತಂದ್ರೆ ಎರಡೂನು ನೆಗೆಟಿವ್. ಅದರಿಂದ ದೊಡ್ಡದಾಗಿ ಯಾವ ನ್ಯೂಸು ಇಲ್ಲ ಟಾಟಾ ಕನ್ಸ್ಯೂಮರ್ ಅಲ್ಲಿ. ಬಟ್ ಅವ್ರ ಪಾಡಿಗೆ ಅವರು ಸ್ಟ್ರೆಂಥನ್ ಆಗ್ತಾನೆ ಹೋಗ್ತಾ ಇದ್ದಾರೆ. ಒಂದು ಸೈಡಲ್ಲಿ ಈ ಟೀ ಬೆಲೆ, ಕಾಫಿ ಬೆಲೆ ಅವ್ರನ್ನ ತುಂಬಾನೇ ಎಫೆಕ್ಟ್ ಮಾಡಿದೆ. ಇದರಲ್ಲಿ ಮೇಯ್ನ್ ಆಗಿ ಒಂದಿದೆ ಟಾಟಾ ಕನ್ಸ್ಯೂಮರ್ ಅಲ್ಲಿ. ಟಾಟಾ ಕನ್ಸ್ಯೂಮರ್ ಅಲ್ಲಿ ಸ್ಟಾರ್ ಬಗ್ಸು ಅವರ ಕಂಪನಿ. ಯಾರು ಬೇರೆಯವರೆಲ್ಲ ಬಂದು ಈ ಫಂಡ್ಸ್ನೆಲ್ಲ ಇಟ್ಕೊಂಡು ಬೆಟರ್ ಆಗಿ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಈ ಕಂಪನಿಗೆಲ್ಲ ಈಗ ಫಂಡೇ ಬರೋದಿಲ್ಲ. ಫಂಡ್ ಬಂದ್ರೆ ತಾನೇ ಡೆವಲಪ್ ಆಗೋದಕ್ಕೆ. ಇವರಿಗೆ ಫಂಡ್ಗೆ ಪ್ರಾಬ್ಲಮ್ಮೇ ಇಲ್ಲ. ಚಂದ್ರಶೇಖರ್ಗೆ 15% ಹೈಕ್ ಕೊಟ್ಟು ಟಾಟಾ ಗ್ರೂಪು ಏನ್ ಹೇಳಿದೆ ಅಂದ್ರೆ, ವರ್ಷಕ್ಕೆ 150 ಕೋಟಿ ರೂಪಾಯಿ ನೀವು ತಗೋಬಹುದು ಅಂತ ಹೇಳಿದ್ದಾರೆ. ಹೋದ ವರ್ಷ ಮಾತ್ರ ಈ ಆನ್ಯುವಲ್ ರಿಪೋರ್ಟ್ನ ನೀವು ನೋಡಿದ್ರಿ ಅಂತಂದ್ರೆ ಟಾಟಾ ಇನ್ಸೆನ್ಸು 15 ಲಕ್ಷ ಕೋಟಿಗಿಂತ ಮೇಲೇನೆ ಟರ್ನ್ ಓವರ್ನ ಮಾಡಿದ್ದಾರೆ. ಅದರಲ್ಲಿ 1,14,000 ಕೋಟಿ ಪ್ರಾಫಿಟ್. ರೈಟಾ? ಓವರ್ ಆಲ್ ಆಗಿ ಗ್ರೂಪ್ ಪ್ರಾಫಿಟ್. ಅದರಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಲಾಸು 100 ಕೋಟಿ ಹತ್ತತ್ರ ಬಂದಿದೆ. ಆಲ್ಮೋಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಹತ್ರ ಬಂದ್ಬಿಡ್ತಾರೆ. 2 ವರ್ಷದಲ್ಲಿ ಬ್ರೇಕ್ ಇವನ್ ಮಾಡಿ ಪ್ರಾಫಿಟ್ಗೆ ಹೋಗ್ಬಿಡ್ತಾರೆ ಟಾಟಾ ಎಲೆಕ್ಟ್ರಾನಿಕ್ಸ್. ಮೇ ಬಿ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಶಾಬಲ್ ಹಾಕಿದ್ರು ಅಂತಂದ್ರೆ ಮೇ ಬಿ ಅದು ಪೋಸ್ಟ್ಪೋನ್ ಆಗುತ್ತೆ. ಟಾಟಾ ಡಿಜಿಟಲ್ ಹೆವಿ ಲಾಸು. ಟಾಟಾ ಏರ್ ಇಂಡಿಯಾ 10,000 ಕೋಟಿ ಲಾಸ್. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಈ 3 ಕಂಪನಿನೂ ಟಾಪ್ 3 ಬಿಸ್ನೆಸಸ್ ಆಫ್ ಟಾಟಾಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಈ ವಾರದ ಕೊನೆಯಲ್ಲಿ IDFC ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಅದನ್ನ ನಾವು ಸೋಮವಾರನೇ ಮಾತಾಡೋದಕ್ಕಾಗುತ್ತೆ. ಇವತ್ತು ಎಲ್ಲ ಬ್ಯಾಂಕು ಬಿದ್ದಿದೆ, IDFCನೂ ಬಿದ್ದಿದೆ. IDFCನ ಲಾಂಗ್ ಟರ್ಮ್ಗೆ ನೀವು ಕನ್ಸಿಡರ್ ಮಾಡ್ಬೋದು. ಈಗ ಈ HDFC ಬ್ಯಾಂಕಲ್ಲಿ ಇರೋಂಥ ಟ್ರಬಲ್ಸ್ ಎಲ್ಲ IDFC ಕರೆಕ್ಟ್ ಮಾಡ್ತಾರೆ ಅಂತ IDFC ಬ್ಯಾಂಕು ಇನ್ನೂ ಆ ಎಕ್ಸ್ಪೆನ್ಸಲ್ಲಿ ಗ್ರೋ ಆಗುತ್ತೆ. ಈ HDFC ಬ್ಯಾಂಕ್ನು ಮರ್ಜ್ ಮಾಡಿದ್ದು ತುಂಬ ದೊಡ್ಡ ತಪ್ಪಾಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇದ್ರ ನಡುವೆ ಟ್ರಂಪ್ ಭಾಗವತರು ಏನು ಹೇಳಿದ್ದಾರೆ ಅಂದರೆ, ಇಲಾನ್ ಮಸ್ಕ್ ಚೆನ್ನಾಗಿರಬೇಕು, ಅಮೇರಿಕಾದಲ್ಲಿರುವಂಥ ಎಲ್ಲ ಕಂಪನಿಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.